ನವಲಗುಂದ ಡಾ. ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ನೆಲಸಮ ಮಾಡಿರುವ ಘಟನೆಗೆ ಅಭಿಮಾನಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ನೆಲಸಮ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾ. ವಿಷ್ಣು ಸೇನಾ ಸಮಿತಿ ನವಲಗುಂದ ತಾಲೂಕಾ ಘಟಕ ವತಿಯಿಂದ ಬುಧವಾರ ತಹಸೀಲ್ದಾರ್ ಸುಧೀರ್ ಸಾಹುಕಾರ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದರು. ವಿಷ್ಣು ಅಭಿಮಾನಿ ಸಿರಾಜ ಧಾರವಾಡ ಮಾತನಾಡಿ, ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಮೇರುನಟ ಡಾ. ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನು ನೆಲಸಮ ಮಾಡಿದ್ದು ಅಮಾನುಷ ಕೃತ್ಯವಾಗಿದ್ದು, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದರು. ವಿಷ್ಣುವರ್ಧನ ಅವರ ಅಂತ್ಯ ಸಂಸ್ಕಾರವನ್ನ ಸರ್ಕಾರವೇ ಸರ್ಕಾರದ ಸಕಲ ಗೌರವಗಳೊಂದಿಗೆ ಮಾಡಿತ್ತು ಎಂಬುದನ್ನು ಸರ್ಕಾರ ಮರೆಯಬಾರದು. ಇನ್ನು ಕನ್ನಡದ ಮೇರುನಟನ ವಿಚಾರದಲ್ಲಿ ಸರ್ಕಾರ ಹಾಗೂ ನ್ಯಾಯಾಲಯ ಕಣ್ಣುಮುಚ್ಚಿ ಕುಳಿತುಕೊಂಡಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ. ಈ ಪುಣ್ಯಭೂಮಿಯನ್ನು ನೆಲಸಮ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸಮಾಧಿಯನ್ನು ಪುನಃ ನಿರ್ಮಿಸಿ ಅಭಿಮಾನಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಪುನಃ ನಿರ್ಮಾಣ ಕೆಲಸ ವಿಳಂಬವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಚ್ಚರಿಕೆ ನೀಡಿದರು. ಈ ವೇಳೆಯಲ್ಲಿ ತಾಲೂಕಾ ಅಧ್ಯಕ್ಷ ನಿಂಗಪ್ಪ ಮಣಕವಾಡ, ದಯಾನಂದ ಗವಿ, ಸುಧೀರಕುಮಾರ, ವಿಜಯಕುಮಾರ, ಮಂಜುನಾಥ ಸುಣಗಾರ, ರಾಜು ದೊಡ್ಡಮನಿ, ರವಿ ಲಿಮ್ಮನ್ನವರ್, ಮಂಜು ಬೆಂಡಿಗೇರಿ, ಪರಶುರಾಮ ಬೋವಿ, ನಿಂಗಪ್ಪ ಕೆಳಗೇರಿ, ವಿಕ್ರಮ್ ಕುರಿ, ಪ್ರಕಾಶ ಗೊಂದಳೆ ಸೇರಿದಂತೆ ಅನೇಕ ಅಭಿಮಾನಿಗಳಿದ್ದರು. ಏನಿ ಕಿಡಿಗೇಡಿಗಳ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಲವಾರು ಚಿತ್ರಗಳ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವುದರ ಮುಖಾಂತರ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಅವ್ರೇನೈತಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದಾರ. ಅಂತ ಮಹಾನ್ ಪುರುಷನಿಗೆ ಅವಮಾನ ಮಾಡೋದ್ರ ಮುಖಾಂತರ, ಅವರ ಸ್ಮಾರಕವನ್ನ ಧ್ವಂಸ ಮಾಡೋದ್ರ ಮುಖಾಂತರ, ಅವರ ಅಭಿಮಾನಿಗಳಿಗೆ, ಇಡೀ ಕರ್ನಾಟಕದ ಕನ್ನಡಿಗರಿಗೆ ಏನು ಒಂದು ಮನಸ್ಸಿಗೆ ನೋವಾಗುವಂತ ಒಂದು ಏನೈತಿ ಘಟನೆ ಏನ್ ನಮ್ಮ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದ ಒಂದು ಜಾಗದಲ್ಲಿ ನಡೆದಿದೆ. ಅದು ಬಹಳ ಏನೈತಂದ್ರ ಇಂಥ ಅಮಾನುಷ ಕೃತ್ಯವನ್ನ ನಾವು ಎಲ್ಲರೂ ಕೂಡ ಬಹಳ ತೀಕ್ಷ್ಣವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಇಂಥ ದುಷ್ಕೃತ್ಯ ಒಳಗ ಏನು ಭಾಗಿಯಾಗ್ತಕ್ಕಂಥ ಪುಂಡ್ರಗಳಿದಾರ ಅವರಿಗೆ ಕಾನೂನಿನ ಕಠಿಣ ಕ್ರಮ ನೀಡುವುದರೊಂದಿಗೆ ಏನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದೀವಿ, ನಮ್ಮೆಲ್ಲರಿಗೂ ಮತ್ತ ಹರುಷ ಸಂತೋಷ ಮರಕಳಿಸಿ ಬರ್ಬೇಕಂದ್ರ ಅದೇ ಒಂದು ಪುಣ್ಯ ಸ್ಥಳದೊಳಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುನರ್ ಏನೈತಿ ಸ್ಮಾರಕವನ್ನ ನಿರ್ಮಾಣ ಮಾಡುವುದರ ಮುಖಾಂತರ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಬಹಳ ವಿನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೀವಿ. ನೀವು ಅದೇ ಸ್ಥಾನದೊಳಗ ಜಗದೊಳಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಪುನರ್ವಾಗಿ ಅಲ್ಲೇನೈತಿ ಸ್ಥಾಪಿಸಬೇಕು. ಆ ಎಲ್ಲ ಏನು ಪುಡಾರಿಗಳದಾರ, ಏನು ಅವರ ಒಂದು ಸ್ಮಾರಕಕ್ಕೆ ಧಕ್ಕೆಯನ್ನುಂಟು ಮಾಡ್ಯಾರ, ಅವರಿಗೆ ತಕ್ಷಣವೇ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ತೋರಿಸಿ ಅಂತ ಪುಂಡ್ರಿಗೆ ಕಾನೂನು ಕಠಿಣ ಕ್ರಮವನ್ನು ಜರುಗಿಸಿ ಮರುಸ್ಥಾಪನೆ ಮಾಡಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತಾವೇನೈತಿ ನ್ಯಾಯವನ್ನ ಒದಗಿಸಿಕೊಡಬೇಕಂತೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಾವು ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು भारत माता की जय।